ಈಗ ನಾವು ಎರಡು ಮೊದಲು ಮುನ್ನುಡಿಯನ್ನು ಓದ್ತಾ ಇದ್ದೆ. ನಾನೇ ಬರೆದ ಮುನ್ನುಡಿ ತನ್ಮೂಲಕ ಪರಿಚಯ ಆಗತ್ತೆ ಅಂತ ಅನ್ನುವ ದೃಷ್ಟಿ. ಅವರು ಯಾವ ರೀತಿ ಹಿಂದಿನ ಮುದ್ರಣಕ್ಕಿಂತ ಎಷ್ಟು ಉತ್ತಮವಾದ ಮುದ್ರಣ ಇದು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ನಿಯಮವಾದಿನ ಸ್ವಪ್ರಯೋಜನಾಭಾವಾಚ್ಚ ಅಂತ ಪಾಠ. ಅರ್ಥವೇ ಆಗಲ್ಲ ಅದು ಏನಾಗಿದೆ ಏನಿದೆ ಅಂತ. ಅದನ್ನು ಲಿಪಿಕಾರರ ದೋಷ, ಅದನ್ನು ಸ್ಫುಟವಾಗಿ ಇವರು ಕಂಡುಹಿಡಿದು ಅದರ ಪಾಠವನ್ನು ಹೀಗಿದೆ ಅಂತ ಊಹಿಸಿದರು. ಅದಿರೋದು ಹೀಗೆ. ಪದ್ಮನಾಭ ತೀರ್ಥಿಯದ ಮಾತು ಇದು. ಲೋಕಸ್ಯ ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ನಿಯಮಾಚ್ಚ. ನಾಸ್ತಿಕರು ಯಾವುದನ್ನು ಧ್ಯೇಯ ಉದ್ದೇಶ ಅಂತಾರೆ? ಜನರು ಧರ್ಮಾಚರಣೆ ಮಾಡಿ ಕಷ್ಟಪಡ್ತಾ ಇದ್ದಾರೆ, ಅವರ ಕಷ್ಟವನ್ನು ನಿವಾರಣೆ ಮಾಡೋದೇ ನಮ್ಮ ಉದ್ದೇಶ ಅಂತಾರೆ. ಹೌದಾ? ಅದರಿಂದ ನಿಮಗೇನು ಪ್ರಯೋಜನ? ಯಾಕೆ ಅಂದರೆ ಐಹಿಕ ಫಲ ಆಗಲ್ಲ, ಪಾರತ್ರಿಕ ಫಲ ಆಗತ್ತೆ ಅಂತ ನಿಮಗೇ ನಂಬಿಕೆ ಇಲ್ಲ. ಈ ರೀತಿ ಅರ್ಥ ಆಗತ್ತೆ. ಇದು ಬಿಟ್ಟು ಒಟ್ಟಿಗೆ ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ನಿಯಮವಾದಿನ ಸ್ವಪ್ರಯೋಜನಾಭಾವಾಚ್ಯತ್ಯರ್ಥ ಅಂತ ಅದಕ್ಕೆ ಅರ್ಥವೇ ಮಾಡಲಿಕ್ಕೆ ಬರಲ್ಲ. ಏವಮನೇಕಾನಿ ನಿಧಾನಾನಿ ಸಂತಿ ಗ್ರಂಥಸ್ಯಾಸ್ಯೋಪಾದೇಯತ್ವೇ. ಹೀಗೆ ಬಹಳ ಕಾರಣಗಳಿದೆ ಯಾಕೆ ಈ ಮುದ್ರಣವನ್ನು ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ. ಗೋವಿಂದ ಗುರೋಹೋ ಲಿಕುಚಾನ್ವಯ ಜಾತೇಷು ಮಧ್ವಸ್ಯ ಸಾಕ್ಷಾತ್ ಶಿಷ್ಯೇಷು ಕೀದೃಶಃ ಆದರಾತಿಶಯ ಆಸೀದಿತಿ ಸರ್ವೈರಪಿ ವಿದಿತಮೇವ. ಗೋವಿಂದ ಗುರುಗಳಿಗೆ ಲಿಕುಚ ವಂಶದ ಪಂಡಿತರಲ್ಲಿ, ಮಧ್ವರ ಸಾಕ್ಷಾತ್ ಶಿಷ್ಯರಲ್ಲಿ ಎಷ್ಟು ಭಕ್ತಿ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅತಏವ ಕೇನಾಪ್ಯಕೃತಂ ಲಿಕುಚ ವಂಶ ಜಾತಾನಾಂ ಗ್ರಂಥಜಾತಂ ವ್ಯಾಚಕ್ಷು. ಅದಕ್ಕೆ ಯಾರೂ ವ್ಯಾಖ್ಯಾನ ಬರಲಿಲ್ಲ. ಲಿಕುಚ ವಂಶದ ವಿದ್ವಾಂಸರ ಗ್ರಂಥಗಳಿಗೆ ಇವರು ಬರೆದರು, ಬರಿಬೋದಿತ್ತಲ್ಲ ಬೇರೆಯವರು. ತತ್ವಪ್ರದೀಪಂ ಅಂಶತೋ ವ್ಯಾಚಕ್ಷವು. ತತ್ವಪ್ರದೀಪ 16 ಪಾದಗಳು, ಅದರಲ್ಲಿ ಒಂದು ಪಾದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಉಳಿದ 15 ಪಾದಕ್ಕೆ ಮಾಡಿಲ್ಲ. ಪ್ರಥಮತಃ ಸಮಗ್ರಂ ತತ್ವಪ್ರದೀಪಂ ವಿನಾ ವ್ಯಾಖ್ಯಾನಂ ಮೂಲ ಮಾತ್ರಂ ಆಲೋಢನೇನ ಸಂಪಾದಯಾಮಾಸ. ಮೊದಲು 1960ರ ದಶಕದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಇರಬೇಕು, ಸುಧೀಂದ್ರ ತೀರ್ಥರ 100 ವರ್ಷ ತುಂಬಿದ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಪಡಮನ್ನೂರು ನಾರಾಯಣಾಚಾರ್ಯರ 80 ವರ್ಷ ತುಂಬಿದ ಸಂದರ್ಭದಲ್ಲಿ, ಒಟ್ಟು ಆಗ ತತ್ವಪ್ರದೀಪವನ್ನು ಸಮಗ್ರವಾಗಿ ಮುದ್ರಣ ಮಾಡಿದ್ರು. ಆವಾಗ ಹಿಂದೆ ಇದ್ದದ್ದು ಗೋವಿಂದಾಚಾರ್ಯರೇ, ಹೆಸರಲ್ಲಿ ಬರಲಿಲ್ಲ. ಮತ್ತು ಆವಾಗ ಈ ತರಹ ಎಲ್ಲ ಇರಲಿಲ್ಲ. ಆವಾಗ ಮುದ್ರಣದ ಕ್ವಾಲಿಟಿಯೂ ಹೀಗಿರಲಿಲ್ಲ. ಆವಾಗ ಹ್ಯಾಂಡ್ಸೆಟ್ ಪ್ರಿಂಟ್ ಇದ್ದದ್ದು, ಅದರಿಂದಾಗಿ ಅದು ನಮ್ಗೆ ಗೊತ್ತಾಗಲಿಲ್ಲ. ಆನಂದಮಾಲಾಂ ಸಂಗ್ರಹ ಭಾಷ್ಯ ಟೀಕಾಂ ತ್ರೈವಿಕ್ರಮಾರ್ಯ ದಾಸ ಅಪರನಾಮ್ನ ವಾಮನ ಪಂಡಿತಾಚಾರ್ಯೇಣ ರಚಿತಾಂ ಟಿಪ್ಪಣಿಭಿಸ್ತಃ ಸಂಪಾದಯಾಮಾಸ. ಅಣುಭಾಷ್ಯ ಅಂತ ಇವತ್ತೇನು ಕರೀತಾರೆ, ಅದಕ್ಕೆ ಒಂದು ಟೀಕೆಯನ್ನು ಬರೆದಿದ್ದಾರೆ ವಾಮನ ಪಂಡಿತರು. ಅದರ ಹೆಸರು ಆನಂದಮಾಲ ಅಂತ. ಅದನ್ನು ಅವರ 20ನೇ ವಯಸ್ಸಿನಲ್ಲಿ, 20ರಿಂದ 30ರಲ್ಲಿ ಅಥವಾ 30ನೇ ವಯಸ್ಸಿನ ಸಂದರ್ಭದಲ್ಲಿ ಅವರು ಮಾಡಿಟ್ಟಿದ್ದಾರೆ. ವಿಷ್ಣುದಾಸ ರಚಿತಾಂ ವಾದರತ್ನಾವಳಿಂಚ. ವಿಷ್ಣುದಾಸಾಚಾರ್ಯರು ಅಂತ ಒಬ್ಬರು, ಅವರೇ ಕವೀಂದ್ರ ತೀರ್ಥರಾಗಿದ್ದು ಅಂತ ಹೇಳ್ತಾರೆ.
ಆ ವಿಷ್ಣುದಾಸಾಚಾರ್ಯರ ವಾದರತ್ನಾವಳಿಯನ್ನು ಇವರು ಅವರ 30ನೇ ವಯಸ್ಸಿನಲ್ಲಿಯೇ ಎಡಿಟ್ ಮಾಡಿದ್ರು. ಅದು ನೋಡಿದ್ರೆ ಗೊತ್ತಾಗುತ್ತೆ ಮೀಮಾಂಸಾದಲ್ಲಿ, ವ್ಯಾಕರಣ ಮಹಾಭಾಷ್ಯದಲ್ಲಿ, ತರ್ಕಶಾಸ್ತ್ರದಲ್ಲಿ ಅವರಿಗೆ ಯಾವ ರೀತಿಯಾದ ಆಳವಾದ ಪಾಂಡಿತ್ಯ ಇತ್ತು ಅಂತ. ಅವಾಗಲೇನೆ ಋಷಿಕೇಶ ತೀರ್ಥೀಯ ರಘುವರಿಯ ತೀರ್ಥೀಯ ಕೋಶಸ್ಥಂ ಸರ್ವಮೂಲ ಗ್ರಂಥ ಜಾತಂ ನೈಕ ಯತಿಭಿರ್ಲಿಖಿತ ಕೋಶಸ್ಥಂಚ ಸಂಪಾದಯಾಮಾಸ ಅಂತ ಇಟ್ಕೊಳ್ಬೇಕು. ಹಿಂದೆ ಇದೆ ಋಷಿಕೇಶ ತೀರ್ಥೀಯ ರಘುವರಿಯ ತೀರ್ಥೀಯ ಕೋಶದಲ್ಲಿ ಇರುವ ಮತ್ತು ಬೇರೆ ಬೇರೆ ಸನ್ಯಾಸಿಗಳು ಬರೆದ, ರಘುರತ್ನ ತೀರ್ಥರು ಮೊದಲಾದವರು ಬರೆದ ಕೋಶದಲ್ಲಿ ಇರುವ ಸರ್ವಮೂಲ ಗ್ರಂಥವನ್ನು ಮುಂದೆ ಇಟ್ಟರು. ನರಹರಿ ತೀರ್ಥೀಯಂ ಮಹಾಭಾರತ ತಾತ್ಪರ್ಯ ವ್ಯಾಖ್ಯಾನಂ ಸಂಶೋಧ್ಯ ವ್ಯಾಚಕ್ಷೌ, ನರಹರಿ ತೀರ್ಥರು ಬರೆದ ಪದ್ಯಬದ್ಧವಾದ ಟೀಕೆಯನ್ನು ನಮ್ಮ ಮುಂದೆ ಇಟ್ಟರು. ತತ್ರೈವ ಮಧ್ವೋಪಜ್ಞಂ ಶಬ್ದಾಲಂಕಾರಂ ಅಮತಮಿತರೈರ್ ವ್ಯಾಖ್ಯಾಕೃದ್ಭಿರ್ದರ್ಶಯಾಮಾಸ, ಮಧ್ವಾಚಾರ್ಯರು ಬರೆದ ಆದರೆ ಬೇರೆ ಜನರಿಗೆ, ವ್ಯಾಖ್ಯಾನಕಾರರಿಗೆ ಕನಸು ಕೂಡ ಬೀಳದ ನಾಗಭೋಗ ಬಂಧವನ್ನು, ಶಬ್ದಾಲಂಕಾರವನ್ನು ಮುಂದೆ ಇಟ್ಟರು. ಕನ್ನಡದಲ್ಲಿ ಶಬ್ದಾಲಂಕಾರವನ್ನು ಇಟ್ಟುಕೊಂಡು ದೇವರ ನಾಮವನ್ನು ಬರೆದವರು ಒಂದು ಬಲ್ಲಟಗಿ ಶ್ಯಾಮಸುಂದರದಾಸರು, ಬಲ್ಲಟಗಿ ಗುಂಡಣ್ಣ ಅಂತ ಕರೀತಾ ಇದ್ದರು, ಶ್ಯಾಮಸುಂದರ ವಿಠಲಾಂಕಿತ. ಆಮೇಲೆ ಅವರು ರಾಯಚೂರಿನವರು. ಆಮೇಲೆ ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು. ಶಬ್ದ ಚಮತ್ಕಾರಗಳು ಹೇಗಿರುತ್ತೆ, ಪ್ರಾಸಾನುಪ್ರಾಸಗಳು ಅಂತ. ಹಾಗೆ ಮಧ್ವಾಚಾರ್ಯರದ್ದೊಂದು ಶಬ್ದಾಲಂಕಾರ ಚಾತುರ್ಯ ಇತ್ತು. ಅದು ಯಾರು ಯೋಚನೆ ಕೂಡ ಮಾಡಿರಲಿಲ್ಲ. ಇಷ್ಟು ಜನ ವ್ಯಾಖ್ಯಾನಕಾರರು ಬಂದರು, ಇವ್ರ ಮೂಲಕವೇ ಗೊತ್ತಾಯ್ತದು ನಾಗಭೋಗ ಬಂಧ ಅಂತ. ಮೊದಲು ಇವ್ರಿಗೂ ಐಡಿಯಾ ಇರಲಿಲ್ಲ, ಪ್ರಾಯ ಪಕ್ಷಿಬಂಧ ಇರಬಹುದು ಅಂತ ಬೇರೆ ಬೇರೆ ಸ್ಕೆಚ್ಗಳನ್ನು ಮಾಡ್ತಾ ಇದ್ದಾಗ ಆಮೇಲೆ ನಾಗಭೋಗ ಬಂಧ ಬಂತು. ವಾಮನ ಪಂಡಿತ ರಚಿತಂ ಉಪನಿಷದ್ ಭಾಷ್ಯ ಟೀಕಾ ಷಟ್ಕಂ ಭಕ್ತಜನತಾಯೈ ಸ್ವಕೀಯಯ ಟಿಪ್ಪಣ್ಯ ಸಂಯೋಜ್ಯ ಅರ್ಪಯಾಮಾಸ ಮಧ್ವ ವಿಜಯ ಕೃಷ್ಣಮಾಲಾದಿಕಂ ಸೌವ್ಯಾಖ್ಯಾನೇನ ಅಲಂಚಕಾರ. ಮಧ್ವ ವಿಜಯ, ಕೃಷ್ಣಮಾಲಾ, ಧ್ಯಾನಮಾಲಾ ಮೊದಲಾದವುಗಳನ್ನೆಲ್ಲ ತನ್ನ ವ್ಯಾಖ್ಯಾನದಿಂದ ಚಂದ ಕಾಣಿಸಿದರು. ತದೇವಂ ಪ್ರಾಚೀನೈ ಸಪ್ತಭಿ ಮಧ್ವ ಸನ್ನಿಹಿತೈ ಶಿಷ್ಯೈ ಕೃತಂ ವ್ಯಾಖ್ಯಾನಂ ಸಜ್ಜನ ಸಂದೋಹಾಯ ಪ್ರಾಕಾಶಯದಿತಿ ಗೋವಿಂದ ಗುರೋ ಕಾರಣ ಜನ್ಮತ್ವಂ ಚಿಂತ್ಯತೆ. ಪ್ರಾಯ ಈ ಕಾರಣಕ್ಕಾಗಿ ಗೋವಿಂದಾಚಾರ್ಯರು ಈ ಭೂಮಿಗೆ ಬಂದಿರಬೇಕು ಅಂತ ನಾವು ಅಂದುಕೊಳ್ತೇವೆ. ಯಾಕೆಂದರೆ ಪ್ರಾಚೀನರಾದ 7 ಜನ ವ್ಯಾಖ್ಯಾನಕಾರರನ್ನು ಯಾರೂ ಮುಟ್ಟಿರಲಿಲ್ಲ, ಇವರು ಮುಟ್ಟಿದ್ರು. ತೇಚ ಸಪ್ತ, ಆ 7 ಜನ ಯಾರು? ಋಷಿಕೇಶ ತೀರ್ಥ, ಪದ್ಮನಾಭ ತೀರ್ಥ, ತ್ರಿವಿಕ್ರಮ ಪಂಡಿತಾಚಾರ್ಯ, ನರಹರಿ ತೀರ್ಥ, ನಾರಾಯಣ ಪಂಡಿತಾಚಾರ್ಯ, ಶಂಕರ ಪಂಡಿತಾಚಾರ್ಯ, ವಾಮನ ಪಂಡಿತಾಚಾರ್ಯ ಇತಿ. ಕಥಾಂತರೆ ಗುರುರು ವದತಿ ಸ್ಮ ಯೇಭ್ಯಃ ಸಪ್ತಶಿವೇಭ್ಯ ಕೃತಂ ವ್ಯಾಖ್ಯಾಜಾತಂ ಪ್ರಕಾಶಯಿತವ್ಯಂ ಪ್ರಕಾಶ್ಯತೆ ಚೇತ್ ಮಜ್ಜೀವಿತಂ ಭವತಿ ಧನ್ಯಂ. ಹೀಗೆ ಮಾತನಾಡುವಾಗ ಗುರುಗಳು ಹೇಳ್ತಾ ಇದ್ದರು, ಈ 7 ಜನ ಮಾಡಿದ ವ್ಯಾಖ್ಯಾನವನ್ನು ನಾನು ಪ್ರಕಾಶನ ಪಡಿಸಿದರೆ ನನ್ನ ಜೀವನ ಧನ್ಯ ಅಂತ. ಶತೆ ಸಪ್ತತಿ ಪರ್ಯಂತಂ ಸಂಕಲ್ಪಿತಂ ಸಾಧಿತಂ. 100ರಲ್ಲಿ 70% ಅವ್ರು ಏನು ಸಂಕಲ್ಪ ಮಾಡಿದರೂ ಅದನ್ನು ಸಾಧಿಸಿದರು. ಶಂಕರ ಕವಿ ರೀತಿ ಸುಗೃಹೀತ ನಾಮ ಮಧ್ವ ಭಗವತಃ ಸಾಕ್ಷಾತ್ ಶಿಷ್ಯ ಶಂಕರ ಕವಿ ಅಂತ. ತೇನ ಪ್ರಣೀತಂ ಗ್ರಂಥನದ್ವಯಂ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ, ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾ ಚೇತಿ. ತತ್ರ ದ್ವಿತೀಯ ಗುರುಣಾ ಶೋಧಿತ ಪ್ರಾಯ ಪ್ರಕಾಶಯಿಷ್ಯತೆ. ಅದರಲ್ಲಿ ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾವನ್ನು ಗುರುಗಳೇ ಶೋಧನೆ ಮಾಡಿದ್ದಾರೆ ಅಂದ್ಕೊಂಡಿದ್ದೇವೆ. ಮುಂದೆ ಅದು ನಿಮ್ಮ ಮುಂದೆ ಬರಬಹುದು. ಶಿಷ್ಟಂ ಶಿಷ್ಟಾನಾಂ ಕೃತೆ ನಿವೇದಯಿಷ್ಯತೆ. ಉಳಿದದ್ದನ್ನು ಕಾಲ ಕಾಲಕ್ಕೆ ನಾವೇ ಅಪ್ಡೇಟ್ ಮಾಡ್ತೇವೆ. ಶಿಷ್ಟಂ ಶಿಷ್ಟಾನಾಂ ಕೃತೆ
ನಿವೇದಯಿಷ್ಯತೆ. ವಿಷ್ಣುತತ್ವನಿರ್ಣಯ ವ್ಯಾಖ್ಯಾನೆ ದ್ವೇ ಕರೋನಾ ಕಾಲೇ ಗುರುಣ ದೂರವಾಣ್ಯ ಅಕ್ಷರಶೋಧನಾದಿನ ಪರಿಷ್ಕೃತೆ. ಈ ಎರಡೂ ವ್ಯಾಖ್ಯಾನವನ್ನು ಕರೋನಾ ಕಾಲದಲ್ಲಿ ದೂರವಾಣಿಯ ಮೂಲಕ ಗುರುಗಳು ನೋಡಿದ್ದಾರೆ. ಬದರೀನಾರಾಯಣಾಚಾರ್ಯ ಕಡ್ಯುಪಾಹ್ವ ಅಪರ ಪಾರ್ಶ್ವೇ ಆಸೀತ್. ಫೋನಿನ ಇನ್ನೊಂದು ತುದಿಯಲ್ಲಿ ಬದ್ರಿ ಆಚಾರ್ಯಿದ್ರು. ಖಂಡಾರ್ಥ ನಿರ್ಣಯಸ್ಯ ಲೋಕಾರ್ಪಣ ಸಂದರ್ಭ ಏವ ಸ್ವಲೋಕಾಂತರ ಗಮನಂ ನಿಶ್ಚಿತಮಾಸೀದಿತಿ ತದಾಪ್ತಾನಾಂ ಉಕ್ತಿರಸ್ತಿ. ಖಂಡಾರ್ಥ ನಿರ್ಣಯದ ಲೋಕಾರ್ಪಣ ಸಂದರ್ಭದಲ್ಲಿಯೇ ತಾನು ಬೇರೆ ಕಡೆ ಹೋಗ್ತೇನೆ ಎನ್ನುವ ಸೂಚನೆಯನ್ನು ಕೊಟ್ಟಿದ್ರು ಅಂತ ಅವರಿಗೆ ಆ ಕಾಲದಲ್ಲಿ ಆಪ್ತರಾದವರ ಮಾತು ಇದೆ. ವಿಷ್ಣುತತ್ವ ನಿರ್ಣಯ ವ್ಯಾಖ್ಯಾನಂ ಚರಮಂ ತಸ್ಯ ಗ್ರಂಥೇಶು. ವಿಷ್ಣುತತ್ವ ನಿರ್ಣಯ ವ್ಯಾಖ್ಯಾನ ಕಡೆಯದ್ದು. ಬದರೀನಾರಾಯಣಾಚಾರ್ಯೇಣ ನಿವೇದಿತಂ ಅಯ್ಯ ಆಚಾರ್ಯ ವಿಸ್ತರೇಣ ವ್ಯಾಖ್ಯಾನಂ ವರಮಿತಿ ಭಾತಿ ಅಪರ್ಯಾಪ್ತ ವ್ಯಾಖ್ಯಾನಮಿದಮಸ್ಮಾಕಂ ಇತಿ. ಬದರಿ ಆಚಾರ್ಯ ಹೇಳಿದ್ರು, ಆಚಾರ್ಯರೇ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿ ನೀವು ಕೊಟ್ಟದ್ದು ಸಾಲುತ್ತಿಲ್ಲ ಎಂದು. ಪ್ರಾರ್ಥಿತೋ ಗುರುರವೋಚತ್ ಶ್ರೀ ಜಯತೀರ್ಥ ಶ್ರೀಪಾದೇನ ಕೃತಂ ವ್ಯಾಖ್ಯಾನಂ ವಿಸ್ತರತೆಯ ವಿರಾಜತೆ ಕೇವಲಂ ಧಾವದ್ವ್ಯಾಖ್ಯಾನಮಿದಂ. ನನ್ನ ವ್ಯಾಖ್ಯಾನ ಧಾವದ್ವ್ಯಾಖ್ಯಾನ, ವಿಸ್ತಾರವಾಗಿ ಜಯತೀರ್ಥರು ಮಾಡಿದ್ದನ್ನೇ ಇಟ್ಟುಕೊಳ್ಳಿ ಅಂತನ್ನಿಲ್ಲ, ಇದೆ ಅಂದರು. ಮಧ್ವ ಪರಮಾನುಗ್ರಹ ಭಾಜನಸ್ಯ ನಾರಾಯಣ ಪಂಡಿತಾಚಾರ್ಯಸ್ಯ ಬಹವೋ ಗ್ರಂಥಾಃ ಗೋವಿಂದ ಪಂಡಿತಾಚಾರ್ಯೇಣ ವ್ಯಾಖ್ಯಾತಾಃ. ಮಧ್ವ ಪರಮಾನುಗ್ರಹ ಭಾಜನರಾದ ನಾರಾಯಣ ಪಂಡಿತಾಚಾರ್ಯರ ಬಹಳ ಗ್ರಂಥಗಳು ಗೋವಿಂದ ಪಂಡಿತಾಚಾರ್ಯರಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಮಧ್ವವಿಜಯ, ಪ್ರಮೇಯ ನವಮಾಲಿಕ, ಸಂಗ್ರಹ ರಾಮಾಯಣ, ಕೃಷ್ಣಮಾಲಾ, ಶಿವಸ್ತುತಿ, ನೃಸಿಂಹಸ್ತುತಿ, ತತ್ವನಿರ್ಣಯ ಟೀಕಾ, ತತ್ವಮಂಜರಿ. ಕೆಲವು ಯಮಕಬದ್ಧ ಸ್ತೋತ್ರಗಳು. ದಿಷ್ಟ್ಯಾ ನವ್ಯಾಖ್ಯಾತಾನಿ ವರ್ತಂತೆ. ದೇವರ ಪ್ರಬಲವಾದ ಇಚ್ಛೆಯಿಂದ ವ್ಯಾಖ್ಯಾನ ಮಾಡದ ಗ್ರಂಥಗಳೂ ಇದೆ. ನಯಚಂದ್ರಿಕಾ, ಪಾರಿಜಾತಹರಣಂ, ಮಣಿಮಂಜರಿ, ಯೋಗದೀಪಿಕಾ, ಶುಭೋದಯಂ ಇತಿ. ಯಮಕ ಭಾರತ ಟಿಪ್ಪಣಿ, ಕೃಷ್ಣಾಮೃತ ಮಹಾರ್ಣವ ಟಿಪ್ಪಣ್ಯಂ ನ ನಾರಾಯಣ ಪಂಡಿತಾಚಾರ್ಯ ವಿಹಿತೆ ಇತಿ ಗೋವಿಂದ ಗುರುಣ ನಿಪುಣತರಮುಪಪಾದಿತಂ. ಯಮಕ ಭಾರತ ಟಿಪ್ಪಣಿ, ಕೃಷ್ಣಾಮೃತ ಮಹಾರ್ಣವ ಟಿಪ್ಪಣಿ, ಅಂಶಾಂಶಿ ನಿರ್ಣಯ ಇದು ನಾರಾಯಣ ಪಂಡಿತಾಚಾರ್ಯರದ್ದಲ್ಲ ಅಂತ ಹೇಳಿ ಚೆನ್ನಾಗಿ ಅವರ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಮಧ್ವಾಮೃತ ಮಹಾರ್ಣವ ಅಂಶಾಂಶಿ ನಿರ್ಣಯಶ್ಚ ನ ನಾರಾಯಣೀಯವು. ಟಿಪ್ಪಣ್ಯಾಮಸ್ಯಾಂ ಬಹವೋ ವಿಶೇಷಾಃ ಸಂತಿ. ಈ ಟಿಪ್ಪಣಿಯಲ್ಲಿ ಬಹಳ ವಿಶೇಷಗಳಿದೆ. 7 ನೀವು ಗಮನಿಸಿ. ವೇದವ್ಯಾಖ್ಯಾನ ಚಾತುರ್ಯಂ ಮೊದಲನೆಯದ್ದು. ಕೋಶೋಲ್ಲೇಖೇನ ಬಹ್ವರ್ಥತಾ ಆವಿಷ್ಕರಣಂ. ವೈಜಯಂತಿ ಕೋಶವನ್ನು ಉಲ್ಲೇಖಿಸುವ ಮೂಲಕ ಬಹಳ ಅರ್ಥಗಳಿದೆ ಅಂತ ಹೇಳಿದ್ದು. ಪಾಠಭೇದ ಆವಿಷ್ಕರಣೆ ಆರ್ಜವಂ. ಪಾಠಭೇದವನ್ನು ಅವರು ತೋರಿಸುವುದರಲ್ಲಿ ನೇರ ಹಿಂದೊಂದು ಮುಂದೊಂದು ಇಲ್ಲ, ಏಕೆಂದರೆ ನಂತರದವರು ಬಹಳ ಮಾಡಿಬಿಟ್ಟಿದ್ದಾರೆ. ಈ ಪಾಠ ಏನಿದೆ ಇದೆ. ನಾರಾಯಣ ನಾಮ್ನಾಂ ನಿರ್ವಚನ ಚಿಂತನೇನ ನೂತನ ಭಾವಾವಿಷ್ಕರಣಂ. ಎಷ್ಟಾಯಿತು? 1, 2, 3, 4. ಮಧ್ವಗ್ರಂಥಾನಾಂ ವ್ಯಾಖ್ಯಾನೆ ಪ್ರಾಚೀನಾನಾಂ ಪದ್ಧತಿ ನಿರೂಪಣಂ. ಆಮೇಲೆ ವೈಯಾಕರಣ ಶಾಸ್ತ್ರ ವೈಚಕ್ಷಣ್ಯಂ. 7 ಅಂತ ನಾನು ಬರಿಬೇಕಾದ್ರೆ 7 ಅಂತ ಮಾಡಿ ಬರೆದದ್ದಲ್ಲ, ಬರದೆ. ಆಮೇಲೆ ನಮ್ಮ ಸಗ್ರಿ ಆಚಾರ್ಯರು ಗುರುಗಳ ಮೇಲಿನ ಗೌರವದಿಂದ, ನನ್ನ ಮೇಲಿನ ಪ್ರೀತಿಯಿಂದ ಈ 7 ಅಂಶಗಳನ್ನು ಅಲ್ಲಿ ಅನ್ವಯಿಸಿ ತತ್ವವಾದದಲ್ಲಿ 2 ಲೇಖನವನ್ನು ಬರೆದರು. 2 ಸಂಚಿಕೆಯಲ್ಲಿ ಅದು ಪ್ರಿಂಟ್ ಆಯಿತು. ಎಷ್ಟು ಪ್ರಾಮಾಣಿಕವಾಗಿ ಮುಂದೆ ಇಟ್ಟಿದ್ದಾರವರು ಅಂತ. ಇತ್ಯಾದೀನಾಂ ವಿಶೇಷಾಣಾಂ ಆಸ್ವಾದಾಯ ಗೋವಿಂದ ಪಂಡಿತಾಚಾರ್ಯ ಕೃತಂ ವ್ಯಾಖ್ಯಾನಂ ಉಪಾದೇಯಮೇವ. ಇವೇ ಮೊದಲಾದ ವಿಶೇಷಗಳನ್ನು ಸ್ವೀಕರಿಸಲಿಕ್ಕಾಗಿ ಗೋವಿಂದ ಪಂಡಿತರು ಮಾಡಿದ ವ್ಯಾಖ್ಯಾನವನ್ನು ಸ್ವೀಕರಿಸಲೇಬೇಕು. ಗೋವಿಂದ ಪಂಡಿತಾಚಾರ್ಯ ಅಂತ ಹೇಳಿದ್ದು ಪೇಜಾವರ ಸ್ವಾಮಿಗಳು. ಪದ್ಮನಾಭ ತೀರ್ಥ ನಾರಾಯಣ ಪಂಡಿತಾಚಾರ್ಯ ವ್ಯಾಖ್ಯಾನಾಭ್ಯಾಂ ಗೋವಿಂದ ಪಂಡಿತಾಚಾರ್ಯ ಟಿಪ್ಪಣ್ಯಾಚ
ಸಂವಲಿತ ತತ್ವನಿರ್ಣಯ ಗ್ರಂಥ ಸಮೇಶಾಂ ಪ್ರಿಯತತ್ವವಾದಾನಾಂ ದಾಯ. ಇದು ಎಲ್ಲರ ಅಪ್ಪನ ಆಸ್ತಿ. ದಾಯ ಅಂದರೆ ಅಪ್ಪನ ಆಸ್ತಿಯನ್ನು ದಾಯ ಅಂತ ಕರೀತಾರೆ. ಇದು ಎಲ್ಲರ ಆಸ್ತಿ. ಪ್ರಿಯತತ್ವವಾದಾನಾಂ ದಾಯ ಸಹೈವ ಅಶ್ನೀಮ ವಯಂ ಸಮೇತ್ಯ ತತ್ವವಾದ ದಾಯಾದಾಹ ಇತಿ ತೇಷು ಅನ್ಯತಮೋಹಂ ಸಮಾಹ್ವಯೇ. ಇದು ಎಲ್ಲರಿಗೆ ಆಚಾರ್ಯರು ಕೊಟ್ಟ ಸಂಪತ್ತು. ನಾವೆಲ್ಲ ತತ್ವವಾದ ದಾಯಾದರು, ಸಮಾನವಾಗಿ ಆಸ್ತಿಯನ್ನು ಉಣ್ಣುವವರು. ಬನ್ನಿ ಉಣ್ಣೋಣ ಎಂದು ನಿಮ್ಮನ್ನು ಕರೆಯುತ್ತಿದ್ದೇನೆ. ವಿದ್ವದ್ವಿಧೇಯ ವಿಜಯಸಿಂಹ ತೋಟಂತಿಲ್ಲಾಯ. ಇಷ್ಟು ನನ್ನ ಮುನ್ನುಡಿಯನ್ನು ನಾನೇ ಓದಬೇಕಾಯ್ತು. ಯಾಕೆಂದರೆ ಇದರಲ್ಲಿ ನಾನು ಪ್ರತ್ಯೇಕ ಹೇಳೋದು ಬೇಡ, ಇದರಲ್ಲೇ ಎಲ್ಲ ಇದೆ ಅಂತ. ಇನ್ನು ಗ್ರಂಥವನ್ನು ಶುರು ಮಾಡೋಣ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಇದು ವಿಷ್ಣು ತತ್ವ ನಿರ್ಣಯದ ಆರಂಭದ ಮಂಗಳಾಚರಣೆ. ಇದರಲ್ಲೊಂದು ವಿಚಿತ್ರ ಚಮತ್ಕಾರ ಕೂಡ ಇದೆ. ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದ ಮಾತ್ರ ತಿಳಿಯಲ್ಪಡುವ ಸಮತೀತ ಕ್ಷರಾಕ್ಷರಂ. ಅಕ್ಷರ ಅಂದರೆ ಲಕ್ಷ್ಮೀದೇವಿ, ಕ್ಷರ ಅಂದರೆ ಬ್ರಹ್ಮನಿಂದ ಹಿಡಿದು ಹುಲ್ಲುಕಡ್ಡಿಯವರೆಗಿನ ದೇಹಗಳನ್ನು ಧರಿಸಿದ ಜೀವರು. ಅವರಿಬ್ಬರನ್ನು ಮೀರಿದ್ದಾನೆ. ನಿರ್ದೋಷ ಅಶೇಷ ಸದ್ಗುಣಂ, ದೋಷಗಳ ಸುಳಿವೇ ಇರದ ಗುಣಗಳಿಂದ ತುಂಬಿರುವ ನಾರಾಯಣನನ್ನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ. ವಿಶೇಷಣಾನಿ ಯಾನೀಹ, ಈ ವಿಶೇಷಣಗಳು ಏನಿದೆ, ಸದಾಗಮೈಕ ವಿಜ್ಞೇಯ ಒಂದನೇ ವಿಶೇಷಣ, ಸಮತೀತ ಕ್ಷರಾಕ್ಷರಂ ಎರಡನೆಯದ್ದು, ನಿರ್ದೋಷ ಅಶೇಷ ಸದ್ಗುಣಂ ಮೂರನೆಯದ್ದು. ಈ ವಿಶೇಷಗಳನ್ನೇ ನಾನು ಸಾಧನೆ ಮಾಡುತ್ತೇನೆ. ಯಾವುದರಿಂದ ಸಾಧನೆ ಮಾಡ್ತೇನೆ? ಸದುಕ್ತಿಭಿ, ಒಳ್ಳೆಯ ಮಾತುಗಳಿಂದ ಸಾಧನೆ ಮಾಡ್ತೇನೆ. ಯಾವುದಕ್ಕಾಗಿ ಮಾಡ್ತೇನೆ? ಸಜ್ಜನರ ಅರಿವಿಗಾಗಿ ಮಾಡ್ತೇನೆ. ಇದು ಮಂಗಳಾಚರಣೆ. ನೋಡಿ, ಮಂಗಳಾಚರಣೆಯಲ್ಲಿಯೇ ಅಧ್ಯಾಯದ ವಿಭಾಗ ಅನ್ನುವ ಹೊಸ ರೀತಿಯಾದ ಚಿಂತನೆ. ಇದಕ್ಕೆ ಎರಡು ವ್ಯಾಖ್ಯಾನ ಇದೆ. ಒಂದು ನ್ಯಾಯರತ್ನಾವಳಿ, ಇನ್ನೊಂದು ತತ್ವಮಂಜರಿ ಅಂತ. ನ್ಯಾಯರತ್ನಾವಳಿಯ ಒಂದು ಅನುವಾದವನ್ನು ನಾನೀಗ ಮಾಡ್ತೇನೆ. ಶ್ರೀ ವಿಷ್ಣು ಮೋಕ್ಷದಂ ವಂದೇ ರಮಾ ಬ್ರಹ್ಮಾದಿವಂದಿತಂ ಪ್ರತ್ಯಯಾದ್ವೇದ ಯದ್ವೇದೈ ಪೂರ್ಣ ಪ್ರಜ್ಞಂ ನಮಾಮಿತಂ. ಮೋಕ್ಷವನ್ನು ನೀಡುವ ನಾರಾಯಣನನ್ನು ನಮಸ್ಕರಿಸಿದ್ದೇನೆ. ರಮಾ ಬ್ರಹ್ಮಾದಿ ವಂದಿತಂ, ಈ ನಾರಾಯಣ ಲಕ್ಷ್ಮೀದೇವಿ ಬ್ರಹ್ಮ ಮೊದಲಾದವರಿಂದ ನಮಸ್ಕೃತ. ವೇದೈಹಿ, ವೇದದಿಂದಲೂ, ಪ್ರತ್ಯಯಾತ್, ತನ್ನ ಸ್ವರೂಪಭೂತವಾದ ಪ್ರಜ್ಞೆಯಿಂದಲೂ ಇಂತಹ ನಾರಾಯಣನನ್ನು ವೇದ ತಿಳಿದಿದ್ದಾನಲ್ಲ, ತಂ ಪೂರ್ಣ ಪ್ರಜ್ಞಂ, ಅಂತಹ ಮಧ್ವರನ್ನು ನಮಾಮಿ ನಮಸ್ಕರಿಸುತ್ತೇನೆ. ಆನಂದತೀರ್ಥ ಶ್ರೀಪಾದೈಃ ವಿಷ್ಣು ತತ್ವಸ್ಯ ನಿರ್ಣಯಃ ಯಕೃತ ಶ್ರೀಹರಿಪ್ರೀತ್ಯೈ ತದ್ವ್ಯಾಖ್ಯಾನಂ ಸಮಾರಭೆ. ಆನಂದತೀರ್ಥ ಶ್ರೀಪಾದರಿಂದ ವಿಷ್ಣು ತತ್ವದ ನಿರ್ಣಯ ಮಾಡಲ್ಪಟ್ಟಿದೆ. ಮಧ್ವಾಚಾರ್ಯರು ಯಾಕೆ ವಿಷ್ಣು ತತ್ವ ನಿರ್ಣಯವನ್ನು ಮಾಡಿದರು ಅಂದರೆ ಶ್ರೀಹರಿಪ್ರೀತ್ಯೈ, ಲಕ್ಷ್ಮೀದೇವಿ ಹಾಗೂ ಹರಿಪ್ರೀತಿಗಾಗಿ ಮಾಡಿದರು. ತದ್ವ್ಯಾಖ್ಯಾನಂ ತಮಾರಭೆ, ಅದರ ವ್ಯಾಖ್ಯಾನವನ್ನು ನಾನು ಮಾಡ್ತೇನೆ.
ಶ್ರೀ ವಿಷ್ಣುತತ್ವಂ ವಿನಿರ್ಣಯತು ಕಾಮಃ ಶ್ರೀಮದಾನಂದತೀರ್ಥಮುನಿ ತದರ್ಥಮೇವ ವಿಷ್ಣುಂ ಪ್ರಣಮತಿ ಸದಾಗಮೈಕ ವಿಜ್ಞೇಯಮಿತಿ. ವಿಷ್ಣು ತತ್ವವನ್ನು ವಿನಿರ್ಣಯತು ಕಾಮಃ ಅಂತ ಇದೆ ಅಲ್ಲಿ. ಇವರು ಆ ಪಾಠಾಂತರವನ್ನು ಮುಚ್ಚಿಡಲಿಲ್ಲ. ಯಾಕೆಂದರೆ ಋಷಿಕೇಶ ತೀರ್ಥೀಯದಲ್ಲಿ ತತ್ವ ನಿರ್ಣಯ ಅಂತ ಅಷ್ಟೇ ಇದೆ, ಪ್ರಾಚೀನರಲ್ಲಿ ತತ್ವ ನಿರ್ಣಯ ಅಂತ ಅಷ್ಟೇ ಇದೆ. ವಿಷ್ಣು ತತ್ವ ನಿರ್ಣಯ, ವಿಷ್ಣು ತತ್ವ ವಿನಿರ್ಣಯ ಇಲ್ಲ, ವಿಷ್ಣು ತತ್ವ ನಿರ್ಣಯ ಇದೆ. ಇವರು ಅದಕ್ಕನುಗುಣವಾಗಿ ನನಗೆ ಸಿಕ್ಕಿರುವ ತಾಡವಾಲೆಯಲ್ಲಿ ವಿ ಇದ್ದರೂ ನಾನು ಹಾಕಲ್ಲ ಅಂತ ಹೇಳಿ ಬಿಡಬಹುದಿತ್ತು. ಅದನ್ನೇ ನಾನು ಹೇಳಿದ್ದು, ಪಾಠ ಭೇದಾವಿಷ್ಕರಣೆ ಆರ್ಜವಂ. ಅಲ್ಲಿ ಏನಿದೆಯೋ ಅದನ್ನೇ ಇದು ಮಾಡೋದು. ಬೇರೆಯವರು ಹೀಗೆ ಮಾಡಿಲ್ಲ, ಇದಿದೆ ಅಂತ ಹೇಳಿದರೆ ಹೋಗಿ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ. ಆದ್ದರಿಂದ ಪಾಠಭೇದ ನನಗೆ ವಿರುದ್ಧವಾಗಿ ಬಂದ್ರೇನಂತೆ, ಅಲ್ಲಿ ಏನಿದೆ ಅದನ್ನು ಕೊಡ್ತೇನೆ. ವಿಷ್ಣು ತತ್ವ ನಿರ್ಣಯವನ್ನು ಮಾಡಲು ಬಯಸುವ, ವಿಷ್ಣು ತತ್ವಂ ವಿಷ್ಣು ಎಂಬ ತತ್ವವನ್ನು ಜನರಿಗೆ ನಿರ್ಣಯಿಸಿಕೊಡಲು ಬಯಸಿದ ಆನಂದ ತೀರ್ಥ ಮುನಿ ಅದಕ್ಕಾಗಿಯೇ ವಿಷ್ಣುವನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಸದಾಗಮೈಕ ವಿಜ್ಞೇಯಂ ಅಂತ. ಯಾವುದು? ಅಲ್ಲ, ಛಂದಸ್ಸಲ್ಲ, ಇದು ಗದ್ಯ. ಇದು ಗದ್ಯಕ್ಕಲ್ಲ, ಅದು ಪದ್ಯಕ್ಕೇನು, ಗದ್ಯ. ಇದು ಗದ್ಯದಲ್ಲಿ ಏನಿದೆ ಅದನ್ನು ಹಾಗೆ ಕೊಟ್ಟಿದ್ದಾರೆ ಅಂತ ಅಷ್ಟೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಇತಿ ನಿರ್ದೇಶಕ್ರಮತಃ ವರ್ಣಿತಾನಿ ವಿಷ್ಣು ವಿಶೇಷಣಾನಿ ಶ್ರುತಿ ಇತಿಹಾಸಾದಿ ಸದುಕ್ತಿಭಿ. ಒಳ್ಳೆಯ ಮಾತು ಅಂದರೆ ಯಾವುದು? ಶ್ರುತಿ ಮತ್ತು ಇತಿಹಾಸದ್ದು ವಸ್ತು ಆಯ್ತಲ್ಲ. ಇಷ್ಟನ್ನೇ ಅವರು ಹೇಳ್ತಾರೆ, ಬಹಳ ಸಂಕ್ಷಿಪ್ತವಾದ ವ್ಯಾಖ್ಯಾನ. ಇನ್ನು ತತ್ವಮಂಜರಿಯ ಮಂಗಳಾಚರಣೆ, ಆಮೇಲೆ ನಮ್ಮ ಗುರುಗಳ ನಿರ್ಣಯ ಚಂದ್ರಿಕಾದ ಮಂಗಳಾಚರಣೆ ನೋಡಿ ಈ ಚಿಂತನೆ ಮುಗಿಯುತ್ತೆ. ವಂದೇ ನಾರಾಯಣಂ ದೇವಂ ಪ್ರೋದ್ಯತ್ ಪ್ರದ್ಯೋತನ ಪ್ರಭಂ ನಿರಸ್ತೋರು ತಮಸ್ತೋಮಂ ಸ್ವಚ್ಛಾತುಚ್ಛ ಗುಣೋದಯಂ. ಪ್ರೋದ್ಯತ್ ಉದಯಿಸುವ, ಪ್ರದ್ಯೋತನ ಸೂರ್ಯನಂತೆ ಪ್ರಭಂ ಕಾಂತಿ ಇರುವ, ನಿರಸ್ತೋರು ತಮಸ್ತೋಮಂ ದೊಡ್ಡ ಕತ್ತಲ ಮೊತ್ತವನ್ನು ನಾಶ ಮಾಡಿದ, ಸ್ವಚ್ಛವಾದ ಅತುಚ್ಛ ಮಹಾಗುಣದ ಉದಯ ಇರುವ ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಾಂಸು ಪುನಾತುನಃ ಚೂಡಾಮಣಿ ಸುರೇಂದ್ರಾಣಾಂ ಸತಾಂ ಚಿಂತಾಮಣಿ ಸದಾ. ಆನಂದ ತೀರ್ಥರ ಅಡಿದಾವರಗಳ ಧೂಳು ನಮ್ಮನ್ನು ಶೋಧಿಸಲಿ. ಅದು ದೇವತೆಗಳ ತಲೆಮಣಿ, ಸಜ್ಜನರು ಬೇಡಿದ್ದನ್ನು ನೀಡುವ ಮಣಿ, ಚಿಂತಾಮಣಿ. ಪೂರ್ಣಾನಂದಾತ್ಮನೇನಂತ ಜ್ಞಾನ ವಿಜ್ಞಾನ ರೋಚಿಷೆ ವಿಶುದ್ಧ ತತ್ವತನವೇ ನಮೋ ವೇದಾಂತ ಮೂರ್ತಯೇ. ತುಂಬಿದ ಆನಂದವೇ ಮೈವೆತ್ತಿರುವ, ಕೊನೆಯಿರದ ಜ್ಞಾನ ಹಾಗೂ ವಿಜ್ಞಾನದ ಬೆಳಕಿರುವ, ವಿಶುದ್ಧವಾದ ತತ್ವರೂಪ ದೇಹ ಇರುವ ವೇದಾಂತ ಮೂರ್ತಿಗೆ ನನ್ನ ನಮಸ್ಕಾರ. ತ್ರಿವಿಕ್ರಮಾರ್ಯವರ್ಯೇಭ್ಯೋ ಗುರುಭ್ಯೋಸ್ತು ನಮಸ್ಕೃತಿ ಯತ್ಕೃಪಾ ಕಲ್ಪಕಲತಾ ಸರ್ವದಾ ಸರ್ವದಾಪಿನಃ. ತ್ರಿವಿಕ್ರಮಾಚಾರ್ಯ ವರ್ಯರು ನನ್ನ ಗುರುಗಳು, ಅವರಿಗೆ ನಮಸ್ಕಾರ. ಅವರ ಕೃಪೆ ಎಂಬ ಕಲ್ಪವೃಕ್ಷದ ಬಳ್ಳಿ ಯಾವಾಗಲೂ ನಮಗೆಲ್ಲವನ್ನೂ ಇತ್ತಿದೆ. ಶ್ರೀಮದಾನಂದ ತೀರ್ಥೀಯೋ ವಿಷ್ಣು ಸತ್ತತ್ವ ನಿರ್ಣಯ ವ್ಯಾಖ್ಯಾಯತೆ ಯಥಾ ಪ್ರಜ್ಞಂ ಸಜ್ಜನೋತ್ರಾನುಮೋದತಾಂ. ಆನಂದ ತೀರ್ಥರ ವಿಷ್ಣು ಸತ್ತ, ಇದು ಛಂದಸ್ಸಿಗಾಗಿ. ವಿಷ್ಣು ಸತ್ತತ್ವ ನಿರ್ಣಯ, ವಿಷ್ಣು ಎಂಬ ನಿರ್ದಿಷ್ಟವಾದ ತತ್ವದ ನಿರ್ಣಯ, ಅದನ್ನು ನನ್ನ ಪ್ರಜ್ಞೆಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ತೇನೆ. ಸಜ್ಜನ ಅತ್ರ ಅನುಮೋದತಾಂ, ಸಜ್ಜನರು ಒಪ್ಪಿಗೆ ಕೊಡ್ರಿ. ಇದು ನಿರ್ಣಯ ಚಂದ್ರಿಕೆ, ಇದು ತ್ರಿವಿಕ್ರಮ ನಾರಾಯಣ ಪಂಡಿತರ ಇದು ಆಯಿತು. ಹಾಂ, ಹೌದು 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 ಹೌದು.
ತತ್ವಮಂಜರಿ. ಇನ್ನು ನಿರ್ಣಯ ಚಂದ್ರಿಕಾ ಸಕಲ ಸದಾಗಮ ಗೇಯಂ, ಇದು ಆರ್ಯ ಛಂದಸ್ಸಿನಲ್ಲಿ ಕೊಟ್ಟಿದ್ದು. ಸಕಲ ಸದಾಗಮ ಗೇಯಂ ಕ್ಷರಾಕ್ಷರಾಮೇಯಂ ಮುರುಗಾಯಂ ನಿರ್ಧುತ ಹೇಯಂ ಹೇಯಂ ವಂದೇ ನಾರಾಯಣಂ ರಮಾಜಾನಿಂ. ಎಲ್ಲ ಸದಾಗಮಗಳಿಂದ ಗೇಯನಾದ ಕ್ಷರಾಕ್ಷರ ಅಮೇಯ ಮುರುಗಾಯಂ, ಕ್ಷರಪುರುಷ ಅಕ್ಷರಪುರುಷರಿಂದ ತಿಳಿಯಲ್ಪಡದ ಉರುಗಾಯಂ, ಎಲ್ಲರಿಂದ ಸ್ತೋತ್ರ ಮಾಡಲ್ಪಡುವ ನಿರ್ಧುತ ಹೇಯಂ, ಬಿಡಬೇಕಾದದ್ದನ್ನೆಲ್ಲ ಕೊಡವಿದ ಅಹೇಯಂ, ಅವನನ್ನು ಬಿಡಲಾಗದ, ಯಾರಿಂದಲೂ ಬಿಡಲಾಗದ ರಮಾಜಾನಿಂ, ರಮೆಯನಲ್ಲ ನಾರಾಯಣನನ್ನ ಒಂದೇ ನಮಸ್ಕರಿಸುತ್ತೇನೆ. ಇನ್ನು ಮುಂದಿನ ಶ್ಲೋಕ ಹೇಳ್ತೇನೆ. ನನಗಿದನ್ನು ನೋಡಿ ವಿಷ್ಣು ತತ್ವ ನಿರ್ಣಯಕ್ಕೆ ಪದ್ಯಬದ್ಧವಾದ ವೇದಿಕೆ ಬರೀಬೇಕು ಅಂತ ಅನ್ನಿಸ್ಬಿಡ್ತು. ಆಮೇಲೆ ನಮಗಿರೋ ಟೆನ್ಷನ್ನಲ್ಲಿ ಆಹಾಹಾ ಏನು ಬರೆಯೋದು, ಪದ್ಯ ಬರಿಬೇಕಾದ್ರೆ ಏನು ಸ್ಫೂರ್ತಿ ಬರಬೇಕು, ಎಲ್ಲ ಕಡೆಯಿಂದ ಒತ್ತಡಗಳೇ. ಇದನ್ನು ಎಲ್ಲ ಇದರ ಬೇರೆ ಬೇರೆ ಅಂಗಾಂಗಗಳು ಅದನ್ನೆಲ್ಲ ನೋಡ್ತಾ ಇದ್ದ ಮಂಜ. ಅವನು ಕೇಳಿದ್ರೆ ಗೊತ್ತಾಗುತ್ತೆ. ಭಾರಿ ಆ ಪದ್ಯ ಬರಲಿಕ್ಕೆ ಒಂದು ಸ್ವಚ್ಛವಾದ ವಾತಾವರಣ ಅನ್ನೋದೊಂದು ಬೇಕಲ್ಲ, ಆ ಕವಿಸ್ಫೂರ್ತಿ ಬರಲಿಕ್ಕೆ. ಅದಿಲ್ಲ ಅಂದಮೇಲೆ ಬರದೇನು ಅಂತ ಬಿಟ್ಟೆ. ಬಲಾತ್ಕಾರವಾಗಿ ಬರಿಬಾರದು. ಕವಿತಾ ವನಿತಾ ಚೈವ ಸ್ವಯಮೇವ ಆಗತ ವರ. ಕವಿತೆ ಮತ್ತು ಹೆಣ್ಣು ತಾನಾಗಿ ಒಲಿದು ಬರೆದ್ರೆ ಚಂದ, ಬಲಾತ್ಕಾರ ಮಾಡೋದೇ. ಸಜ್ಜನಾ ಯೇಧುನಾಪಿ ಸ್ಯುಃ ವೇದೇಶು ಕೃತ ಮಜ್ಜನಾಃ ಮಜ್ಜನಾ ಇತಿ ತಾನ್ ಪಾತಿ ಮದ್ಗುರು ಸಿಂಹಗರ್ಜನಃ. ಎಷ್ಟು ಚಂದ ಇದೆ ಈ ಶ್ಲೋಕ. ಅಧುನಾಪಿ, ಈಗಲೂ ಕೂಡ, ವೇದೇಶು ಕೃತ ಮಜ್ಜನಾಃ, ವೇದದಲ್ಲಿ ಮುಳುಗಿದ ಸಜ್ಜನರು ಯಾರಿದ್ದಾರೆ ಅವರನ್ನು ಮಜ್ಜನಾಃ ಇತಿ ಪಾತಿ, ನನ್ನ ಜನ ಎಂದು ಪಾಲನೆ ಮಾಡುತ್ತಾನೆ. ಅಂತಹ ಸಿಂಹಗರ್ಜನನಾದ ಮದ್ಗುರು ನನ್ನನ್ನು ಪಾಲಿಸಲಿ. ಸಜ್ಜನಾ ಯೇಧುನಾಪಿ ಸ್ಯುಃ ವೇದೇಶು ಕೃತ ಮಜ್ಜನಾಃ ಮಜ್ಜನಾ ಇತಿ ತಾನ್ ಪಾತಿ ಮದ್ಗುರು ಸಿಂಹಗರ್ಜನ. ಭಗವತ್, ಇದು ಕೇವಲ ಪ್ರಾಸ ಅಲ್ಲ, ಹೃದಯದೊಳಗಿಂದ ಬಂದದ್ದು. ಭಗವತ್ಪಾದ ರಚಿತಂ ವಿಷ್ಣೋಸ್ತತ್ವಸ್ಯ ನಿರ್ಣಯಂ ತದ್ವ್ಯಾಖ್ಯಾನ ವಚೋಭಿಃ ಸಂಗಮಯಾಮಿ ಯಥಾಮತಿ. ಭಗವತ್ಪಾದರು ರಚಿಸಿದ ವಿಷ್ಣು ತತ್ವ ನಿರ್ಣಯವನ್ನು ನಾರಾಯಣ ಪಂಡಿತರ ಮತ್ತು ಪದ್ಮನಾಭ ತೀರ್ಥರ ಮಾತಿನೊಂದಿಗೆ ಜೋಡಿಸುತ್ತೇನೆ ಅಷ್ಟೆ. ನಾನೇನು ಸ್ವತಂತ್ರವಾಗಿ ಬರೆಯಲ್ಲ. ಸಾಕು. ಕೃಷ್ಣಾರ್ಪಣ.